ಜೊತೆಗೆ ಅವರು ಏನೋ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಇವಾಗ ಅವ್ರು ಹೊಡೆದಿದ್ದಕ್ಕೆ ಫಿಂಗರ್ ಪ್ರಿಂಟ್ ಐತೆ ಅಂತ ಹೇಳ್ತಾರೆ. ಅವರು ಒಳ್ಳೆಯವರೇನೆ, ಅವ್ರೇನು ಮಾಡಿರಲ್ಲ. ದಿಸಕ್ಕೊಂದೊಂದು ಕೋರ್ಟಲ್ಲಿ ದಿಸಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರನ್ನ ಕರ್ಕೊಂಡು ಬನ್ನಿ, ಇವ್ರನ್ನ ಕರ್ಕೊಂಬನ್ನಿ. ಹಳೆ ಕೇಸೆಲ್ಲ ಮುಂದಕ್ಕೆ ಎತ್ಕೊಂಡ್ಬಿಟ್ಟವ್ರೆ. ಆ ಥರ ಕೊಲೆ ಮಾಡಿರೋರು ಎಷ್ಟೋ ಜನ ಅವರೇ ಇಲ್ವಾ? ಅವ್ರನ್ನೆಲ್ಲ ಯಾಕೆ ಈ ಥರ ತನಿಖೆ ಮಾಡ್ತಾ ಇಲ್ಲ? ಇದ್ದಿದ್ದು ಆ ಮಗ ಒಬ್ಬೇನೆ, ತಾಯಿಗೆ ಒಬ್ಬ ಮಗ ಅಂತ. ಅವ್ನು ಕರ್ಕೊಂಬಂದು ತನಿಖೆ ಮಾಡೋ ಅಷ್ಟೇನು ಅವಶ್ಯಕತೆ ಇರಲಿಲ್ಲ. ಅಲ್ಲೇನೆ ಪೊಲೀಸರಿಗೆ ಹೇಳಿದ್ರೆ ಅವರೇ ತನಿಖೆ ಮಾಡ್ತಾಯಿದ್ರು. ಮೂವಿ ಬಿಟ್ಬಿಡ್ಬೇಕು. ಅದು ನೋಡ್ತಾರೆ ಎಲ್ಲ, ಬಾಸ್ ಬಾಸ್ ಅಂತ ಬರ್ತಾರೆ, ಹಿಂದೆಗಡೆ ಬಿ ಬಾಸ್ ಅಂತ ಕೂಗ್ತಾರೆ. ಜೀವನ ಇದು. ಜೈಲಲ್ಲಿ ಇವಾಗ ಇದ್ದಾರಲ್ಲ, 10 kg ಸಣ್ಣ ಆಗ್ಬಿಟ್ಟವ್ರೆ ಅಂತಾರೆ. ಅದು ಹೆಂಗೆ ಸಣ್ಣ ಆಗ್ಬಿಡ್ತಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಈಗ ತನಿಖೆ ವೇಳೆ ಗೊತ್ತಾಗ್ತಾ ಇದೆ ದರ್ಶನ್ ಅವರ ಫಿಂಗರ್ ಪ್ರಿಂಟ್ ರೇಣುಕಾಸ್ವಾಮಿ ಮೈ ಮೇಲೆ ಇದೆ ಅಂತ. ನಿಮ್ಗೆ ಅನ್ಸುತ್ತಾ ದರ್ಶನ್ ಅವರು ಈ ಕೇಸ್ನಲ್ಲಿ ಫಿಟ್ ಆಗ್ತಾರೆ ಅಂತ? ಇಲ್ಲ, ಅವ್ರು ಒಳ್ಳೆಯವರೇನೆ, ಯಾವುದೋ ಆ ಥರ ಅವ್ರು ಮಾಡೋ ಮನ್ಸರಲ್ಲ. ಏನೋ ಅಪ್ಪಿ ಕರ್ಕೊಂಬಂದು ಕೇಳಿ ವಿಚಾರಣೆ ಮಾಡಿದ್ದಾರೆ. ಮಾಡಿದ್ರೂ ಇವರು ಜೊತೆಯವರು ಏನೋ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಇವಾಗ ಅವ್ರು ಹೊಡೆದಿದ್ದಕ್ಕೆ ಫಿಂಗರ್ ಪ್ರಿಂಟ್ ಐತೆ ಅಂತ ಹೇಳ್ತಾರೆ. ಅವರು ಒಳ್ಳೆಯವರೇನೆ, ಅವ್ರೇನು ಮಾಡಿರಲ್ಲ. ಎಷ್ಟೋ ವರ್ಷದಿಂದ ಫಿಲಮ್ ಮಾಡ್ಕೊಂಬರ್ತಾ ಇರೋದವರು, ಎಲ್ಲರಿಗೂ ಹೆಸರುವಾಸಿಗೆ. ಇವಾಗ ಈ ಥರ ಆಗಿರೋದಕ್ಕೆ ಅವ್ನು ಕೆಟ್ಟವನು, ಸರಿ ಇಲ್ಲ, ಚೆನ್ನಾಗಿಲ್ಲ, ಮಾಡ್ದ ಅಂತ ದೂಷಣೆ ಮಾಡ್ತಾರೆ. ದಿಸಕ್ಕೊಂದೊಂದು ಕೋರ್ಟಲ್ಲಿ ದಿಸಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರನ್ನ ಕರ್ಕೊಂಡು ಬನ್ನಿ, ಇವ್ರನ್ನ ಕರ್ಕೊಂಬನ್ನಿ. ಹಳೆ ಕೇಸೆಲ್ಲ ಮುಂದಕ್ಕೆ ಎತ್ಕೊಂಡ್ಬಿಟ್ಟವ್ರೆ. ಆಗಿರೋದು ಬಿಟ್ಬಿಡ್ಬೇಕು. ಇವಾಗ ಏನು ನಡೀತಾ ಇದೆಯೋ ಅದನ್ನು ಮಾತಾಡಬೇಕು. ಸುಮ್ಮನೆ ಅವರು ಅದು ಮಾಡ್ತಾಯಿದ್ರು, ಹಿಂದೆ ಇದು ಮಾಡ್ತಾಯಿದ್ರು, 1000 ಇರುತ್ತೆ ಹಿಂದೆ. ಇದು ಇವಾಗೊಂದು ಮೇಟ್ರ್ ಬೇಕು ಅಲ್ವಾ? ಆ ಥರ ಕೊಲೆ ಮಾಡಿರೋರು ಎಷ್ಟೋ ಜನ ಅವರೇ ಇಲ್ವಾ? ಅವ್ರನ್ನೆಲ್ಲ ಯಾಕೆ ಈ ಥರ ತನಿಖೆ ಮಾಡ್ತಾ ಇಲ್ಲ? ಅವ್ರನ್ನೆಲ್ಲ ಕರ್ಕೊಂಬರ್ತೀರಾ, ಕೇಸ್ ಹಾಕ್ತೀರಾ, ಒಳಗಡೆ ಜೈಲಿಗೆ ಹಾಕ್ತೀರಾ. ಇವ್ರನ್ನ ಯಾಕೆ ಇಷ್ಟೊಂದು ತನಿಖೆ ಮಾಡ್ತಾ ಇದ್ದೀರಾ ನೀವು ಅಲ್ವಾ? ಕೊಲೆ ಮಾಡಿರೋರು ಯಾರೇ ಆಗಿರ್ಲಿ, ಅಪರಾಧನೇ ಅದು. ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ದರ್ಶನ್ ಅವ್ರನ್ನ ಯಾಕೆ ಈ ರೀತಿ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ದರ್ಶನ್ ಒಬ್ಬ ನಾರ್ಮಲ್ ವ್ಯಕ್ತಿ ಅಲ್ಲ, ಒಬ್ಬ ದೊಡ್ಡ ಸ್ಟಾರ್ ನಟ. ಹಾಗಾಗಿ ಅವರಿಗೆ ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ. ಒಂದೊಳ್ಳೆ ಸಂದೇಶವನ್ನ ಕೊಡ್ಬೇಕು, ಅವ್ರನ್ನ ನೋಡಿ ಅಭಿಮಾನಿಗಳು ಇನ್ಸ್ಪೈರ್ ಆಗ್ಬೇಕು. ಸೊ ಹಾಗಾಗಿ ಅವ್ರನ್ನ ಹೈಲೈಟ್ ಮಾಡ್ತಾರೆ. ಇವಾಗ ಏನು ಗೊತ್ತಾ, ಮೇಯ್ನು ದರ್ಶನ್ನೇ ಹಿಡ್ಕೊಂಡು ಪಾಪ ಅವರು ಬಡವರು ಜೊತೆಲಿದ್ದವ್ರನ್ನ, ಅವ್ರನ್ನ ಎಷ್ಟು ಜನನ ಇದ್ದಿದ್ದು ಆ ಮಗ ಒಬ್ಬೇನೆ, ತಾಯಿಗೆ ಒಬ್ಬ ಮಗ ಅಂತ. ಅವ್ನು ಕರ್ಕೊಂಬಂದು ತನಿಖೆ ಮಾಡೋ ಅಷ್ಟೇನು ಅವಶ್ಯಕತೆ ಇರಲಿಲ್ಲ. ಅಲ್ಲೇನೆ ಪೊಲೀಸರಿಗೆ ಹೇಳಿದ್ರೆ ಅವರೇ ತನಿಖೆ ಮಾಡ್ತಾಯಿದ್ರು ಅಲ್ವಾ? ನೀವು ಇಲ್ಲಿವರೆಗೂ ಕರ್ಕೊಂಬಂದು ಇಷ್ಟು ಹೊಡೆದು ಇಷ್ಟೆಲ್ಲ ರಾಮಣ್ಯ ನಿಮಗೆ ಬೇಕಾಗಿತ್ತಾ ಅಲ್ವಮ್ಮ? ಏನು ಮಾಡಿದ್ದೀರಾ ಇವಾಗ? ನೀವು ಸುಮ್ಮನೆ ಜೈಲು ಕೋರ್ಟು ಅಂತ ಅಲಿತಾ ಇದ್ದೀರಾ. ಮಾಡಿದವ್ರು ಯಾರೋ ಅನುಭವಿಸ್ತಾ ಇರೋರು ನೀವು. ಏನು ನಿಮ್ಮ ಪ್ರಕಾರ ದರ್ಶನ್ ಅವರು ಈ ಕೊಲೆನಲ್ಲಿ ಇನ್ವಾಲ್ವ್ ಆಗಿಲ್ಲ, ಅವರ ಸಹಚರರು ಮಾಡಿದ್ದಾರೆ ಅಂತ? ಹೌದು, ಅವರೇ ಮಾಡಿರೋದು. ಆದರೆ ದರ್ಶನವರು ಆಗಲಿ, ಇನ್ನೊಬ್ಬರಾಗಲಿ ಯಾರೇ ಆದ್ರೂ ಹತ್ಯೆ ಮಾಡಿರೋದಕ್ಕೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾನಾಗಲಿ ಅವರಾಗಲಿ ಯಾರೇ ಆದ್ರೂ ತಪ್ಪೇನೆ ಇಲ್ವಾ? ಒಳ್ಳೇದಂತೂ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ, ಈ ಥರ ಮಾಡಿದ್ರೆ ತಪ್ಪೇ ಅಂತಾರೆ ಇಲ್ವಾ? ಅಷ್ಟೇ. ದರ್ಶನ್ ಅವರ ಮೇಲೆ ಇಂಥ ಬಲವಾದ ನಂಬಿಕೆ ಬರಲು ಕಾರಣ ಏನು? ಅವರು ಜನದ ಮೇಲೆ ಪ್ರೀತಿ ಇಕ್ಕಿದ್ರು. ಅವರು ಅವಾಗಿಂದನೂ ಅಷ್ಟು ಫಿಲಮ್ಗಳು ಮಾಡಿದ್ರು. ಅವ್ರ ತಂದೆಯವರು ಇದ್ದಾಗಿಂದ ನಾವು ನೋಡಿದ್ರು ಅವ್ರ ತಂದೆಯವ್ರನ್ನೆಲ್ಲ. ಇವರು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಫಿಲಮ್ ಅಂದರೆ ಎಲ್ಲರೂ ಫಸ್ಟ್ ದಿವಸನೇ ಹೋಗಿ ನೋಡ್ತಾಯಿದ್ರು. ಇವಾಗ ಎಲ್ಲರೂ ಅಯ್ಯೋ ಬಿಡು, ಈ ಥರ ಮಾಡೋರೆ ಅಂತ ಅನ್ಕೊತಾರೆ. ಮೂವಿನೇ ಬೇರೆ, ನಿಜ ಜೀವನನೇ ಬೇರೆ ಅಲ್ವಾ? ಹೌದು, ಮೂವಿ ಬಿಟ್ಬಿಡ್ಬೇಕು. ಅದು ನೋಡ್ತಾರೆ ಎಲ್ಲ, ಬಾಸ್ ಬಾಸ್ ಅಂತ ಬರ್ತಾರೆ, ಹಿಂದೆಗಡೆ ಬಿ ಬಾಸ್ ಅಂತ ಕೂಗ್ತಾರೆ. ಜೀವನ ಇದು. ಅದು ಫಿಲಮ್ ಬಿಟ್ಬಿಡಿ. ಇದು ನೀವು ಜೀವನ, ಇದು ಫಸ್ಟು ಮೇಯ್ನ್ ಬೇಕಾಗಿರೋದು ಇದು. ಇವಾಗ ಮಾಡಿರೋದು ಅದು ತಪ್ಪೆ ಅಂತ ಅನಿಸ್ತೈತೆ. ಯಾಕೆಂದರೆ ಅವ್ನು ಕರ್ಕೊಂಬಂದು ಇಲ್ಲಿವರೆಗೂ ಹೊಡಿಬೇಕು ಬಡಿಬೇಕು ಅನ್ನೋ ಉದ್ದೇಶ ಏನೂ ಇರಲಿಲ್ಲ. ಅಲ್ಲೇ ಹೇಳಿ ಪೊಲೀಸರಿಗೆ ಹೇಳಿದರೆ ಭಯ ಬಂದಿರೋದು, ಬಿಟ್ಬಿಡೋರು. ಅವ್ರು ಮಾಡೋರೆ ದಿಸಕ್ಕೊಂದೊಂದು ತೋರಿಸ್ತಾರಲ್ಲ. ದರ್ಶನ್ದು ಈ ಕೇಸ್ ಆ ಕೇಸ್ ಇದು ಅಂತ ದಿವಸ ಒಂದೊಂದು ಕಾನೂನು ಮಾಡ್ಕೊಂಡು ನೋಡಿಸ್ತಾವ್ರೆ. ಇವಾಗ ಜೈಲಲ್ಲಿ ಇವಾಗ ಇದ್ದಾರಲ್ಲ, 10 kg ಸಣ್ಣ ಆಗ್ಬಿಟ್ಟವ್ರೆ ಅಂತಾರೆ. ಅದು ಹೆಂಗೆ ಸಣ್ಣ ಆಗ್ಬಿಡ್ತಾರೆ ಹೇಳು? ಇನ್ನೂ ಒಂದು ತಿಂಗಳಾಗಲಿಲ್ಲ 10 kg ಸಣ್ಣ ಆಗ್ಬಿಟ್ರೆ ಅವ್ರ ಜೀವನದ ಒಂದು 5 ವರ್ಷನೋ 4 ವರ್ಷನೋ ಜೈಲಲ್ಲಿ ಇದು ಬಂದರೆ ಅವರು ಇನ್ನೂ ಸಣ್ಣ ಆಗ್ಬಿಡ್ತಾರೆ. ಇವಾಗೇನು ಇನ್ನೂ ಒಂದು ತಿಂಗಳಾಗಿಲ್ಲ, ಸಣ್ಣ 10 kg ಆಗೋರೆ ಅಂತಾರೆ. ಅದು ಸುಳ್ಳು ಹೇಳ್ತಾವ್ರೋ ನಿಜ ಹೇಳ್ತಾವ್ರೋ ಅದು ಗೊತ್ತಿಲ್ಲ, ನಾವು ನೋಡಿಲ್ಲ. ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಗೆ ಏನು ಕಾರಣ ಅಂತ? ಅದೇನೇ ರೇಣುಕಾಸ್ವಾಮಿಯವ್ರನ್ನ ಸಾಯಿಸಿದ್ದಕ್ಕೆ ಇದು ಈ ಥರ ಪರಿಸ್ಥಿತಿ ಅಷ್ಟೇ. ಅಂದ್ರೆ ರೇಣುಕಾಸ್ವಾಮಿ ಅವರು ಇವಾಗ ಡೆತ್ ಆದ್ರಲ್ವಾ, ಕೊಲೆ ಪ್ರಕರಣದಲ್ಲಿ ಹೋಗ್ಬಿಟ್ರಲ್ವಾ, ಕಾರಣ ಏನು ಅಂತ? ಕಾರಣ ಅವ್ರ ಹೆಸರು ಯಾರ? ಎಮ್ಮನ ಹೆಸರು ಪವಿತ್ರ ಗೌಡನ ಮಾತು ಕೇಳ್ಕೊಂಡು ಇವ್ರು ಮಾಡಿರೋದು. ಅದು ಮೆಸೇಜ್ ಕಳಿಸ್ತಾನೆ, ಇದು ಮೆಸೇಜ್ ಕಳಿಸ್ತಾನೆ ಅಂತ ಹೇಳಿ ದರ್ಶನ್ ಕರ್ಕೊಂಬ ಅಂತ ಹೇಳಿ ಕರ್ಕೊಂಬಂದರು. ಈ ಥರ ಆಗೋಗಿ
ಸಾಕಷ್ಟು ಆಪ್ಷನ್ ಇತ್ತು ದರ್ಶನ್ ಅವರಿಗೆ, ಕಾನೂನನ್ನ ಕೈಗೆ ಎತ್ಕೋಬಾರ್ದಿತ್ತು. ಬಟ್ ಇಂಥ ಒಂದು ಘಟನೆ ನಡೆದೋಗಿದೆ, ಏನ್ ಅನ್ಸ್ತಾ ಇದೆ? ಇವಾಗ ಏನು ಮಾಡೋಕ್ಕಾಗಲ್ಲ, ನಡೆದೋಗಿದೆ, ಅನುಭವಿಸ್ಲೇಬೇಕು ಅಷ್ಟೇ. ಏನು ನೀವು ದರ್ಶನ್ ಅವ್ರ ಅಭಿಮಾನಿ? ನಾನು ಅಭಿಮಾನಿ ಇಲ್ಲ, ಯಾರು ಅಭಿಮಾನ ಮಾಡಲ್ಲ ನಾನು, ಅಷ್ಟೇನೆ. ಅವರು ನಮಗೆ ಅಭಿಮಾನ ಅಂತ ಅನ್ನಲಿಲ್ಲ, ಒಂದು ಮಾನವೀಯತೆ ರೀತಿಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ಯಾರು ಇದಕ್ಕೂ ಹೋಗಲ್ಲ. ಯಾರ ಪಿಕ್ಚರು ಅದು ಇದು ಅಂತಾರೆ, ಹೋಯ್ತಾರೆ ನೋಡ್ಕೊತಾರೆ, ನಾವು ಅದು ಹೋಗಲ್ಲ, ಮನೇಲಿ ಟಿ ವಿನಲ್ಲಿ ನೋಡ್ತೀವಿ ಅಷ್ಟೇ. ನಮ್ಮದು ವ್ಯಾಪಾರ ಆಯಿತು, ನಾವಾಯಿತು, ನಮ್ಮದೇ 26 ತುತ್ತು ಹೇಳೋದು. ಬೆಳಗ್ಗೆ 4 ಗಂಟೆಗೆ ಹೋಗಿ ರಾತ್ರಿ 10 ಗಂಟೆವರೆಗೂ ಇರ್ತೀವಿ ಇಲ್ಲಿ. ನೀವ್ ಹೇಳಿದ್ರಿ ಟಿವಿ ಏನು ನೋಡಲ್ಲ ಅಂತ, ಮತ್ತೆ ದರ್ಶನ್ ಅವರು ಸಹಾಯ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಗೆ? ಟಿ ವಿ ನೋಡ್ತೀನಿ, ಫಿಲಮ್ ನೋಡಲ್ಲ. ಟಿ ವಿ ನೋಡ್ತೀನಿ ಮನೆಯಲ್ಲಿ, ಫಿಲಮ್ಗಂತೂ ಹೋಗಲ್ಲ. ಎಲ್ಲ ಟಿ ವಿನಲ್ಲೇ ಬರುತ್ತೆ, ಇನ್ನೇನಕ್ಕೆ ಫಿಲಮ್ಗೆ ಹೋಗೋದು? ಎಲ್ಲ ಮನೆಯಲ್ಲೇ ನೋಡೋದೆ ನಾನು. ಇವಾಗ ಕಟೇರಿ ಬಂದಿತ್ತು, ಅವತ್ತು ದಿವಸ ನನ್ನ ಮೊಮ್ಮಕ್ಕಳು ಬಿಟ್ಟಿಲ್ಲ, ಕರ್ಕೊಂಡೋದ್ರು. ಫಸ್ಟ್ ದಿವಸನೇ ಏನು ಕಿರಿಸ್ತಾರೆ, ಬಿ ಬಾಸ್ ಅಂತ. ಒಂಚೂರು ಅದು ಏನು ಅರ್ಥನೇ ಆಗಿಲ್ಲ ಅದು ನೋಡಿದ ಫಿಲಮ್ಮೇ. ತಿರ್ಗಾ ಮೊನ್ನೆ ಹಾಕಿದ್ರಲ್ಲ ಭಾನುವಾರ ಟಿ ವಿನಲ್ಲಿ ಹಾಕಿದ್ದು. ನೋಡ ದೇವರು ಯಾರ್ಯಾರು ಶಿಕ್ಷೆ ಏನೇನು ಅನುಭವಿಸ್ಬೇಕು ಅದು ಅನುಭವಿಸ್ಲೇಬೇಕು. ನನ್ನ ಮಗ ಈ ಅಂಗಡಿ ಎತ್ಬಿಟ್ಟಿದ್ದಕ್ಕೆ 6 ತಿಂಗಳು ತುಂಬಿ, ಇವಾಗ 7ನೇ ತಿಂಗಳು ಬೀಳ್ತೈತೆ, ತೀರೋಗ್ಬಿಟ್ಟ. ಏನು ಮಾಡೋಕ್ಕಾಗುತ್ತೆ? ನಾವು ನೋಡಿ ಕೋರ್ಟು ಕಚೇರಿ ತಿರುಗಿ ಏನೋ ಸ್ವಲ್ಪ ಹಿಂಗೆ ಕಟ್ಕೊಂಡಿದ್ದೀವಿ. ನಮ್ಮ ಪಾಡಿ ಇದು. ಯಾರ್ಯಾರ ಕಷ್ಟ ಅವ್ರಿಗೆ ಇದ್ದೇ ಇರ್ತೈತೆ ಅಲ್ವಾ? ಬೀಟ್ ಪ್ಲಸ್ ಕರ್ನಾಟಕ.